ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಲೋ. ಸೊ ಇವತ್ತು ಡೇ 2 or 3 ಯಾವ್ದು ಬರುತ್ತೋ ಗೊತ್ತಿಲ್ಲ. ಈಗ ಸದ್ಯಕ್ಕೆ ನಾವು ಗೂಗಲ್ ಮ್ಯಾಪ್ಸ್ನ ಖಂಡಿತ ನಂಬ್ಕೊಂಡು ಹೋಗ್ಬೇಡಿ. ಬೆಟ್ಟ ಭೈರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಸೊ ಗೂಗಲ್ ಮ್ಯಾಪ್ಸ್ ಯಾವ ಕಡೆ ಹೋಗ್ತಾ ಇದೀಯಾ? ಧರ್ಮಸ್ಥಳದಿಂದ ಎಲ್ಲಿ? ಧರ್ಮಸ್ಥಳದಿಂದ ಬೆಟ್ಟ ಭೈರೇಶ್ವರ ವಯಾ ಚಾರ್ಮಡಿ ಘಾಟು ಮೂಡಿಗೆರೆ ಹೋದ್ರೆ ಬೆಟರ್. ಗೂಗಲ್ ತಲ್ಲಿ ನಂಬ್ಕೊಂಡೆ ಅಂತ. ಸೊ ನೋಡ್ತಾ ಇದೀರಲ್ಲ, ಆಲ್ರೆಡಿ ಒಂದು ಕಾರ್ ಆಲ್ರೆಡಿ ಮಿಸ್ ಆಗ್ಬಿಟ್ಟಿದೆ. ಅವ್ರು ಆ ಕಡೆಯಿಂದ ಹೋಗಿ ತಿರ್ಗಾ ಈ ಕಡೆ ಬರ್ತಾವ್ರೆ. ಅಲ್ಲ ಒಂದ್ ನಿಮಿಷ, ನಮ್ಮ ಮೀನಾ ಆಂಟಿ ಅವ್ರೇನೋ ಗೈಡೆನ್ಸ್ ಕೊಡ್ತಾ ಇದಾರೆ, ಕೇಳಿ. ಸ್ಟಾರ್ಟ್ ಮಾಡಿ, ಫಸ್ಟ್ ಪ್ಲಾನ್ ಮಾಡ್ಕೊಳ್ಳಿ ಎಲ್ಲೇ ಹೋಗ್ಬೇಕು. ಇಲ್ಲ, ಪ್ಲಾನ್ ಆಗಿತ್ತು. ಇಲ್ಲ ಏನ್ ಪ್ಲಾನ್ ಆದ್ರೂ ಈ ತರ ಆಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಒಂದು ಎಕ್ಸ್ಪೀರಿಯನ್ಸ್. ಗೂಗಲ್ ನಂಬ್ಕೋಬಾರ್ದು ಅಂತ. ಸೊ ನೋಡಿ, ಎಲ್ಲ ರೆಡಿ ಆಗಿದ್ದೀವಿ. ಅಷ್ಟೇ ರೆಡಿ ಆಗಿರೋ ಬಂದಿದೀವಾ? ರೆಡಿ ಆದ್ಮೇಲೆ ಕ್ಯಾಮ್ರಾ ಹಿಡಿಯೋದು ನಾವು. ಎಕ್ಸಾಕ್ಟ್ಲಿ. ಸೊ ಈಗ ಒಂದು ಸ್ಟಾಪ್ ಕೊಟ್ಟಿದ್ದೀವಿ, ವೇಟ್ ಮಾಡೋಣ. ಅಲ್ಲಿ ಹಾಯ್ ಮಾಡ. ನೋಡಿ, ಗುಂಡ ಆಗ್ಬಿಟ್ಟಿದ್ದಾನೆ ನಮ್ಮ ಚೆರಿ ಬೇಬಿ. ಇದ್ಯಾರಿದು? ಇದಾರ್ಯಾ? ಅಲ್ಲಿ ನೋಡಿ, 3 ಜನ ಶೇಡ್ಸ್ ಹಾಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾರೆ. ದೊಡ್ಡಮ್ಮ ಇಲ್ಲಿ ಕ್ಯಾಮ್ರಾ ತೆಗಿತಾಳೆ ಹೊರಗಡೆ, ಅಲ್ಲಿಂದ ಅನ್ಕೊಂಡೆ. ಸೊ ಆಲ್ಮೋಸ್ಟ್ ನಮ್ಮ ಜರ್ನಿ 1.5 hour 2 hours ಆದಮೇಲೆ ನಾವು ನಮ್ಮ ವಿಲ್ಲಾಗೆ ರೀಚ್ ಆಗ್ತೀವಿ. ಸೊ ವಿಲ್ಲಾ ಕಂಪ್ಲೀಟ್ ಡೀಟೇಲ್ಸ್ ನಾನು ಇನ್ನೊಂದು ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ, ಖಂಡಿತ ನೋಡಿ. ತುಂಬ ಚೆನ್ನಾಗಿದೆ ವಿಲ್ಲಾ. ಸೊ ನಾವು ಎಂಟ್ರಿ ಆಗ್ತಿದ್ದಂಗೆ ನಮ್ಗೆ ತುಂಬಾ ಖುಷಿ ಆಯಿತು. ಸೊ ಫುಲ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ, ಎಂಜಾಯ್ ಮಾಡೋಣ ಅಂತ ಒಂದು ಕಂಪ್ಲೀಟ್ ಡಿಫ್ರೆಂಟ್ ಮೈಂಡ್ ಸೆಟ್ಟಲ್ಲಿ ಬಂದ್ವಿ ನಾವು. ಆ್ಯಂಡ್ ಇಟ್ ವಾಸ್ ವರ್ತ್ ದ್ಯಾಟ್. ಇಟ್ ವಾಸ್ ಸ್ಯಾಟಿಸ್ಫೈಯಿಂಗ್, ಫುಲ್ಫಿಲ್ಡ್ ಆಲ್ಸೋ. ಸೊ ನಿಧಾನಕ್ಕೆ ಎಲ್ಲರೂ ಒಬ್ಬೊಬ್ಬರೇ ಬಂದು ನೋಡ್ತಾ ಇರ್ಬೋದು, ನಿಮಗೆ ಫುಲ್ ಕಾಫಿ ಪ್ಲ್ಯಾಂಟೇಷನ್ ಮಧ್ಯದಲ್ಲಿರುತ್ತೆ. ಸೊ ನಾನು ಹೇಳ್ದಾಗೆ ವಿಲ್ಲಾ ರಿವ್ಯೂ ನಾನು ಕೊಟ್ಟಿದ್ದೀನಿ ಇನ್ನೊಂದು ವೀಡಿಯೋದಲ್ಲಿ, ಮಿಸ್ ಮಾಡ್ದಿರ ನೋಡಿ. ಸೊ ಇದು ಎಂಟ್ರೆನ್ಸ್, ನಮ್ಮ ವಿಲ್ಲಾ ಎಂಟ್ರೆನ್ಸ್. ಸೊ ಸೂಪರಾಗಿತ್ತು ಆ್ಯಂಡ್ ಸಖತ್ ಎಂಜಾಯ್ ಮಾಡಿದ್ದೀವಿ ನಾವಂತೂ. ಯಾವುದೇ ಮೂಮೆಂಟ್ನ ನಾವು ವೇಸ್ಟ್ ಮಾಡಿದಿರ ಫುಲ್ಲಾಗಿ ಎಂಜಾಯ್ ಮಾಡಿದ್ದೀವಿ.
ಕಾರ್ ನಂಬರ್ 1, ನಂಬರ್ 2, ಇಲ್ಲೊಂದು ಅಲ್ಲೊಂದು. ಸೊ ಇದು ನಾವಿರ್ತಿರೋ ರೆಸಾರ್ಟ್ ಅಲ್ಲ ಬಿಲ್ಲ. ಏಮಯ್ಯ ದೇವಡಾ. ವಿ ಹ್ಯಾವ್ ಅರೈವ್ ಅಟ್ ಕ್ಯಾಸ್ಟಲ್ ವಿಲ್ಲಾ. ನೋಡೋಣ ಹೇಗಿದೆ ಅಂತ. ಫಸ್ಟ್ ಟೈಮು, ಚೆನ್ನಾಗಿದ್ರೆ ಒಳ್ಳೆ ರಿವ್ಯೂಸ್. First time we are coming here and ಒಳ್ಳೆ ಚೆನ್ನಾಗಿಲ್ಲ ಅಂದ್ರೆ ಕೇಸ್ ಹಾಕ್ಸ್ತೀವಿ. ಆಮೇಲೆ ಎಲ್ಲರೂ ನಾವೆಲ್ಲ ಸೇರಿ ಮಕ್ಕಳೆಲ್ಲ ಸೇರಿ ಡಿಸೈಡ್ ಮಾಡಿದ್ದಾರೆ. ಬಟ್ ವಿ ರಿಯಲಿ ಹ್ಯಾವ್ ಟು ಸಿ ಹೌ ಇಟ್ ಇಸ್. ಒಂದ್ಸಲ ಹೋಗಿ ಇಫ್ ಇಟ್ ಇಸ್ ರಿಯಲಿ ನೈಸ್, ಚೆನ್ನಾಗಿದ್ರೆ ನಾವು ಮತ್ತೆ ಚೆನ್ನಾಗಿದೆ. ಇಲ್ಲ ಅಂದ್ರೇನು ಇವಾಗ ಇದ್ದು ಹೋಗೋದೆ. ಇವಾಗ ಇರ್ತೀವಿ ಬಟ್ ರಿವ್ಯೂಸ್ ಕೊಡ್ತೀವಿ ನಿಮ್ಗೆ. ಬಟ್ ಅದೇ ನನ್ನ ಪ್ರಕಾರ ಚೆನ್ನಾಗಿರುತ್ತೆ ಅನ್ಕೋತೀನಿ. ನಾವೆಲ್ಲರೂ ಎಂಜಾಯ್ ಅಂತೂ ಮಾಡ್ತೀವಿ. ಚೆನ್ನಾಗಿಲ್ಲ ಅಂದ್ರೆ enjoy ಮಾಡೋಣ. ಏನಿದ್ರೆ ಹೆಸರು? ವಿಸ್ಕಿ. ಓ ದಿನ ಜೊತೆ ಇದ್ರ ಜೊತೆ ಸ್ಕಾಚ್ ಇತ್ತಂತೆ. ಅಂಕಲ್ ಎತ್ಕೊಂಡು ಹೋಗ್ಬಿಟ್ಟಿರ್ಬೇಕು. ಓ ಅಲ್ಲಿ ನೋಡಿ ಏನ್ ರಿಲ್ಯಾಕ್ಸೇಷನ್ ಅಪ್ಪ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮೀಟಿಂಗ್ ಕುತ್ಕೊಂಡಿದ್ದಾರೆ ನೋಡಿ. ಇವರೇ ಗಾಡಿಯಲ್ಲಿ ಕಷ್ಟಪಟ್ಟಿದ್ದಾರೆ. Yes, and that whiskey is going around the table. ಏ ಪುಟ್ಟ, ನೀನು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿ ಅದು ಕೇಳ್ಕೋದು ಏನೇನಿರುತ್ತೆ ಏನು ಅಂತ. ನೀವು ಅವ್ರ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಓ ವಿಡಿಯೋ ಮಾಮಾ, ವಿಡಿಯೋ. ಓಕೆ. ಎಸ್ 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 ಮಾಡ್ತೀನಿ. ನಿನಗೆ ತಿರ್ಗಿಸ್ತಾ ಇರೋ. ಸೊ ಜರ್ನಿ ಎಲ್ಲ ಮುಗಿಸ್ಕೊಂಡು ನೋಡ್ತಾ ಇರ್ಬೋದು. ಫುಲ್ ರಿಲ್ಯಾಕ್ಸೇಷನ್ ಮೋಡಲ್ಲಿದ್ದಾರೆ. ಎಲ್ಡರ್ಸ್ ಅಂತೂ ಫುಲ್ ಅವ್ರು ಎಂಜಾಯ್ ಮಾಡಿದ್ರು. ನನಗೆ ಗೊತ್ತಿರೋಂಗೆ ಅಷ್ಟು ರಿಲ್ಯಾಕ್ಸಿಂಗ್, ಅಷ್ಟು ಆರಾಮಾಗಿತ್ತು. ಬಂದಿದ್ದ ತಕ್ಷಣವೇ ಎಲ್ಲರೂ ಒಂದು ಸ್ವಲ್ಪ ನೆರಳಲ್ಲಿ ಆ ನೇಚರ್ ಮಧ್ಯದಲ್ಲಿ ಕುತ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಆ್ಯಂಡ್ ಮಕ್ಕಳೆಲ್ಲ ಸ್ವಿಮ್ಮಿಂಗ್ ಪೂಲ್ಗೆ ರೆಡಿ ಆಗ್ತಾ ಇದ್ದಾರೆ. ಸೊ ಹೇಗಿತ್ತು ಅಂತ ನೋಡಿ ಸ್ವಿಮ್ಮಿಂಗ್ ಪೂಲ್. ಇದು ನಮ್ಮ ಎಂಟರ್ಟೈನ್ಮೆಂಟ್ ಝೋನ್. ಈಗ ಈವ್ನಿಂಗ್ಗೆ ಬಾನ್ ಫೈರ್ ಮಾಡ್ತಾರೆ. ಆರಾಮಾಗಿ ಡ್ಯಾನ್ಸ್ ಮಾಡ್ಕೊಂಡು ಹಾಡಾಡ್ಕೊಂಡು ಎಂಜಾಯ್ ಮಾಡೋದು ನೋಡ್ತಾ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಈಗ ನಾವು ನಮ್ಮ ವಿಲ್ಲಾಗೆ ರೀಚ್ ಆಗಿದ್ದೀವಿ. ಇದು ನಮ್ಮ ವಿಲ್ಲಾ, ಕಾಫಿ ಕ್ಯಾಸಲ್ ವಿಲ್ಲಾ ಅಂತ ಸಕಲೇಶ್ಪುರ ಹತ್ರ ಇರುತ್ತೆ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಮಕ್ಕಳು ಆರ್ಚರಿ ಶೋಮ್ಯಾನ್. ಸೊ ಇವರು ಇದನ್ನು ಆಡ್ತಿದ್ದಾರೆ. ಇಲ್ಲಿ ನಮ್ಮ ಅಕ್ಕ ಆ್ಯಂಡ್ ನಮ್ಮ ಅಣ್ಣ ಎಲ್ಲನೂ ಬ್ಯಾಡ್ಮಿಂಟನ್ ಆಡ್ತಿದ್ದಾರೆ ನೋಡಿ. ಗಜಾಣ ಮಾಮ ಫೋಟೋ ತಗೊತಾ ಇದ್ದಾರೆ. ಗಜಾಣ ಎಸ್ ಜೋಶ್, ಈಗ ಬಂತು ಗಜಾಣನ್ ಜೋಶ್. ಆ್ಯಂಡ್ ನೋಡಿ ಇವರು ನೋಡ್ರಪ್ಪ ಏನು ರಿಲ್ಯಾಕ್ಸ್ ಮಾಡಿಕೊಂಡು ಮಾತಾಡ್ತಾರೆ. ಒಳ್ಳೆ ಸ್ಪಾಟ್ ಸಿಕ್ಕಿದೆ ಅವ್ರಿಗೆ. ಮಲ್ಕ್ ಕೆಳಗಡೆ ಚೇರು ರಿಲ್ಯಾಕ್ಸ್ ಮಾಡ್ಕೊಂಡಿದ್ದಾರೆ. ಅಲ್ಲವರು ಮಾತುಕತೆ ನಡೆಸ್ತಾ ಇದ್ದಾರೆ. ಇಲ್ಲಿ ನಮ್ಮ ಅಕ್ಕ ಫೋಟೋ ತೆಗಿತಾ ಇದ್ದಾರೆ ಬ್ಯುಸಿಯಾಗೆ. ಇವರು ಮದರ್ ಆ್ಯಂಡ್ ಸನ್ ತಿರ್ಗ್ತಾ ಇದ್ದಾರೆ. ಅಲ್ಲಿ ನಮ್ಮ ಮಮ್ಮಿ, ಓ ಲೆಟ್ ಮಿ ಮೆನ್ಷನ್, ಅಲ್ಲೋಡಿ ನಮ್ಮ ಮಮ್ಮಿ ಹೆಂಗೆ ಮಾ, ಅಲ್ಲೋಡಿ ಅಲ್ಲೊಂದು ರಿಲ್ಯಾಕ್ಸೇಷನ್. ಹಾಯ್. ಸೊ ನಾವೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಈಗ ನೋಡಿ ನಮ್ಮ ದೊಡ್ಡಮ್ಮ ಪೂಲಲ್ಲಿ ಹೋಗ್ತಾ ಇಲ್ವಂತೆ. ದೊಡ್ಡಮ್ಮ ಪೂಲಲ್ಲಿ ಹೋಗಲ್ವಾ? ಯಾಕೆ? ಕಾಲುಗಳು ನೋವು ಅಂತೆ. ಸೊ ಅವ್ರು ಹೋಗ್ತಾ ಇಲ್ಲ. ಸೊ ಇಲ್ಲಿ ನೋಡ್ಬೋದು ಫುಲ್ ಪ್ರತಿಯೊಬ್ಬರು ಇಲ್ಲಿ ಒಳಗಡೆ ಮುಳುಗೋಗಿದ್ದಾರೆ. ಬಿಸಿಲು, ಈ ಬಿಸಿಲಿಗೆ ನೋಡಿ ಆರ್ಯ, ವೇದಿಕಾ, ತೋಜೋ ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ನೋಡಿ. ಬಾಲಲ್ಲಿ ಆಡ್ತಾ ಇದ್ದಾರೆ ಆರ್ಯ. ಆ್ಯಂಡ್ ಇಲ್ಲಿ ನೋಡಿ ಇಲ್ಲೆಲ್ಲರೂ ಎಲ್ಲ ಎಳ್ಬಿಟ್ಟಿದ್ದಾರೆ ಪೂಲ್ ಒಳಗಡೆ. ಸೂಪರಾಗಿ ಆಟಾಡ್ಕೊಂಡಿದ್ದಾರೆ. ಮಸ್ತ್ ಫ್ಯಾಮಿಲಿ ಟೈಮ್. ಕಮಿಂಗ್ ಕಮಿಂಗ್ ಕಮಿಂಗ್. This is the best thing.
ಸೊ ಎಲ್ಲರೂ ಪೂಲಲ್ಲಿ ಆಡ್ತಾ ಇದ್ದಾರೆ ಬಿಸಿಲಿಗೆ. ಸೊ ಬನ್ನಿ ನಾವು ಪೂಲಲ್ಲಿ ಆಡೋಣ. ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ ಪೂಲ್ ನಮಗೆ ಪ್ರೈವೇಟ್ ಆಗಿತ್ತು, ಯಾರೂ ಬೇರೆ ಇರಲಿಲ್ಲ, ಸ್ಟ್ರೇಂಜರ್ಸ್ ಆಗಲಿ ವಿಸಿಟರ್ಸ್ ಆಗಲಿ ಯಾರೂ ಇರಲಿಲ್ಲ. ಸೊ ನಮಗೆ ಫುಲ್ ಪ್ರೈವಸಿ ಇತ್ತು, ಫುಲ್ ಫ್ಯಾಮ್ಲಿ ಅವ್ರಿಗೆ ಎಲ್ಲರಿಗೂ ಪ್ರೈವಸಿ ಇತ್ತು. ಸೊ ನಾವು ಆರಾಮಾಗಿ ನಮ್ಮದೇ ಒಂದು ಲೋಕ ಸೃಷ್ಟಿ ಮಾಡಿಕೊಂಡು ಫುಲ್ ಒಂದು ಆಲ್ಮೋಸ್ಟ್ 3 to 4 or maybe 5 hours ನಾವು ಪೂಲಲ್ಲೇ ಎಂಜಾಯ್ ಮಾಡಿದ್ವಿ. ಬಿಟ್ಟು ಹೋಗೋಕ್ಕೆ ನಮ್ಗೆ ಮನಸ್ಸೇ ಇರಲಿಲ್ಲ, ಅಷ್ಟೇ ಎಂಜಾಯ್ ಮಾಡಿದ್ವಿ. ಲಂಚ್ ಕರೆಯೋವರೆಗೂ ನಾವು ಅಷ್ಟೇ ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಧ್ರುವ ಅಣ್ಣ ಒಂದು ಸೀನ್ನ ರೀಕ್ರಿಯೇಟ್ ಮಾಡ್ತಾಯಿದ್ರು. ಸೊ ಇದು ಮಾತ್ರ ಅಲ್ಟಿಮೇಟಾಗಿತ್ತು. ಮತ್ತು ನಾವು ಕೂಡ ಇದನ್ನು ರೀಕ್ರಿಯೇಟ್ ಮಾಡಿ ಅಷ್ಟು ನಕ್ಕಿದ್ದೀವಿ ಅಂದರೆ ಅಷ್ಟು ನಕ್ಕಿದ್ದೀವಿ. ಸೊ ಈ ಥರ ಯಾವುದನ್ನ ಮೂವಿ ಸೀನ್ಸ್ನ ರೀಕ್ರಿಯೇಟ್ ಮಾಡೋದು, ಸಾಂಗ್ಸ್ನ ರೀಲ್ಸಾಗಿ ಪ್ಲೇ ಮಾಡೋದು, ಆ್ಯಂಡ್ ಗೇಮ್ಸ್ ಆಡೋದು, ಒಬ್ರಿಗೊಬ್ರು ರೇಗಿಸ್ಕೊಳ್ಳೋದು, ಒಬ್ರಿಗೊಬ್ರು ವಾಟರ್ ಸ್ಪ್ಲ್ಯಾಶ್ ಮಾಡೋದು ಎಲ್ಲ ಮಾಡಿ ಫುಲ್ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ದೀವಿ. ಸೊ ಕೇಳಿಸ್ಕೊಂಡ್ರಲ್ಲ, ಅವ್ರು ನಮಗೆ ಒಂದು ದೊಡ್ಡ ಸ್ಪೀಕರ್ ಪ್ರೊವೈಡ್ ಮಾಡಿದರು. ಅಲ್ಲಿ ನಮ್ಗೆ ಇಷ್ಟ ಬಂದಿರೋ ಸಾಂಗ್ಸ್ ನಾವು ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ಪ್ಲೇ ಮಾಡ್ಕೋಬೋದಾಗಿತ್ತು. ಸೊ ನಾವು ಅಲ್ಲಿ ಸಾಂಗ್ಸ್ ಪ್ಲೇ ಮಾಡಿ ಪೂಲಲ್ಲಿ ಎಂಜಾಯ್ ಮಾಡ್ತಾಯಿದ್ವಿ. ಸೊ ಅಷ್ಟು ವಾಟ್ರಲ್ಲಿ ಆಡಿದ್ಮೇಲೆ ನಮ್ಗೆ ಒಟ್ಟಿಗೆ ನಾನು ಹೋಗಲೇಬೇಕಲ್ಲ. ಸೊ ಹೋಮ್ ಕುಕ್ಡ್ ಫುಡ್ ಮಾಡಿದರು ಅವರು. ರಿಯಲಿ ಫುಡ್ ವಾಸ್ ರಿಯಲಿ ಗುಡ್. ಸೂಪರಾಗಿತ್ತು ಊಟ. ಮತ್ತೆ ಊಟ ಮಾಡಿ ಮತ್ತೆ ನಾವು ಪೂಲ್ಗೆ ಹೋಗಿ ಬೀಳ್ತೀವಿ ಒಂದಷ್ಟು ಜನ. ಇನ್ನು ದೊಡ್ಡವರೆಲ್ಲನೂ ಅಷ್ಟೇ, ಜಾಸ್ತಿ ಅವ್ರು ಬರೋಲ್ಲ. ಇನ್ನು ನಾವು ಚಿಕ್ಕವರೆಲ್ಲರೂ ಮತ್ತೆ ಊಟ ಎಲ್ಲ ಮಾಡಿ ಮತ್ತೆ ಪೂಲ್ಗೆ ಹೋಗಿ ಮತ್ತೆ ಅಲ್ಲಿ ಆಟಾಡ್ತೀವಿ. ಸೊ ಊಟ ತುಂಬ ಚೆನ್ನಾಗಿತ್ತು. ಅಗೇನ್ ನಾನು ಮೆನ್ಷನ್ ಮಾಡ್ತಾಯಿದ್ದೀನಿ. ಸೊ ನೀವು ಹೋಗಿ ಮತ್ತೆ ನೀವು ಕೂಡ ಎಂಜಾಯ್ ಮಾಡ್ಬೋದು, ಮತ್ತೆ ನಾನು ಹೇಳಲ್ಲ. ಆ್ಯಂಡ್ ಸೊ ನೋಡ್ಬೋದು ಎಲ್ಲರೂ ಹೊಟ್ಟೆ ಅಷ್ಟು ಹೋಗಿತ್ತು, ಅಷ್ಟೆಲ್ಲ ಆಡಿ. ಸೊ ಏನೇನು ಕೊಟ್ಟರು ಊಟ ಹೇಗಿತ್ತು ಅಂತೆಲ್ಲ ಮುಂದೆ ಹೇಳ್ತೀನಿ, ನೋಡ್ತಾ ಇರಿ. ಡು ನಾಟ್ ಸ್ಕಿಪ್. ಚಿಕನ್ ಬಿರಿಯಾನಿ, ಕಾಲಿಫ್ಲವರ್ ಫ್ರೈ, ಚಿಕನ್ ಫ್ರೈ ಅಲ್ಲಿ ನೋಡಿ ಫುಲ್ಲು ಹೌಸ್ಫುಲ್. ಅಂಡಿ ಏನೇನಿದೆ? ಪಲ್ಯ, ಗೋಬಿ, ಬಿರಿಯಾನಿ ರೈಸ್, ಪಾಯಸ. ನೀನು ನಾನ್ ವೆಜ್, ಇವ್ರು ವೆಜ್. ಹೆಂಗಿದೆ ವೆಜ್ ಫುಡ್? ಸೊ ರಿವ್ಯೂ ಫಾರ್ ದ ಫುಡ್. ಎಸ್, ಏಮಲ್ಲಮ್ಮ ಹಾಂ, ಹೆಂಗಿದೆ ನಾನ್ ವೆಜ್? ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ? ಆಕ್ಚುಲಿ ಚೆನ್ನಾಗಿದೆ. ಕಾಲಿಫ್ಲವರ್ ಅಂತೂ ಸಕ್ಕತ್ತಾಗಿದೆ. ಚಿಕನ್ ಸೂಪರ್ ಆಗಿದೆ. ಬಿರಿಯಾನಿ ಅಂತೂ ನಾಟಿ ಸ್ಟೈಲ್ ತುಂಬಾ ಚೆನ್ನಾಗಿದೆ. ಕಾಲಿಫ್ಲವರ್ ಅಂತೂ ಸಕ್ಕತ್ತಾಗಿದೆ. ವೆಜ್ ಅವ್ರಿಗೆ ಮಾಡಿರೋ ಕಾಲಿಫ್ಲವರ್ ಸಕ್ಕತ್ತಾಗಿದೆ. ತುಂಬಾ ಐಟಮ್ಸ್ ಇದೆ, ಹಾಕೊಳ್ತೀನಿ. ಆರ್ಯ, ಹೌ ವಾಸ್ ದ ಫುಡ್? ವೇದಿಕಾ, Spicy and good. ರಿತಿಮಾ, ರಾ ನೂರ ಇಡ್ಕೆ.
ಸೊ ನೋಡ್ತಾ ಇರ್ಬೋದಲ್ಲ, ಮತ್ತೆ ಒಂದು ಸ್ವಲ್ಪ ಹೊತ್ತು ಗೇಮ್ಸ್ ಆಡೋಣ ಅಂತ ಅಂದ್ಬಿಟ್ಟು ನಾವು ಆ್ಯಕ್ಚುಲಿ ಡೈರೆಕ್ಟಾಗಿ ಪೂಲ್ಗೆ ಹೋಗಲಿಲ್ಲ ಊಟ ಮಾಡಿದ ತಕ್ಷಣ. ಈ ಗೇಮ್ ಆಟ ಆಡ್ಬಿಟ್ಟು ಆಮೇಲೆ ಪೂಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಯಾವ ಗೇಮ್ ಆಡ್ತಾ ಇದೀವಪ್ಪ ಅಂತ ನೋಡ್ಬೋದಲ್ಲ, ನಮ್ಮ ಮಮ್ಮಿ ಟ್ರೈ ಮಾಡಿದ್ರು. ಪಾಪ ಶಿ ಟ್ರೈಡರ್ ಲೆವೆಲ್ ಬೆಸ್ಟ್. ನಾವು ಶೂಟಿಂಗ್ ಗೇಮ್ನ ಆಡ್ತಾಯಿದ್ವಿ. ನಾನು ಆ್ಯಕ್ಚುಲಾಗಿ ಫಸ್ಟ್ ಟೈಮ್ ಈ ಗೇಮ್ನ ಆಡ್ತಿರೋದು. ಎಷ್ಟೇ ರೆಸಾರ್ಟ್ಸ್ ವಿಸಿಟ್ ಮಾಡಿರಲಿ, ಎಲ್ಲೇ ವಿಸಿಟ್ ಮಾಡಿರಲಿ, ನಾನು ಶೂಟಿಂಗ್ ಯಾವತ್ತೂ ಕನ್ಸಿಡರ್ ಕೂಡ ಮಾಡ್ಕೊತಾ ಇರಲಿಲ್ಲ. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಲೋಕೇಣ ಎಷ್ಟು ಬಿಲ್ಡಪ್ ಕೊಡ್ತಾ ಇದ್ದಾರೆ, ಶೂಟ್ ಮಾಡಲ ಅಂತ. ಅದು ಮಧ್ಯದಲ್ಲಿ ಹೋಯ್ತು. ಯಾವ್ದು ಶೂಟ್ ಮಾಡಲ ಅಂದರೆ ನೀವು ಹೇಳೇ ಎಲ್ಲ ಬಾಟಲ್ ಯಾವ ಶೂಟ್ ಮಾಡಬೇಕು ಅಂತ. ಸೊ ಅದು ಮಧ್ಯದಲ್ಲಿ ಹೋಯ್ತು ಅಂತ ಎಲ್ಲ ಜೋಕ್ಸ್ ಮಾಡ್ತಾಯಿದ್ರು. ಸೊ ಎಲ್ಲರೂ ಅವ್ರ ಲೆವೆಲ್ ಬೆಸ್ಟ್ನ ಕೊಟ್ಟರು, ಎಲ್ಲರೂ ಟ್ರೈ ಮಾಡಿದ್ವಿ. ಆ್ಯಂಡ್ ಅದು ಬಿದ್ದಿಲ್ಲೋ ಅನ್ನೋದು ನಮಗೆ ಮೇನ್ ಏಮ್ ಇರಲಿಲ್ಲ. ಆರ್ ಮೇನ್ ಏಮ್ ವಾಸ್ ಟು ಎಂಜಾಯ್ ಆ್ಯಂಡ್ ವಿ ಕಂಪ್ಲೀಟ್ಲಿ ಎಂಜಾಯ್ಡ್ ಇಟ್. ಜಸ್ಟ್ ಎಂಜಾಯ್ ಮಾಡಬೇಕು ಅಂತಿತ್ತು. ಸೂಪರಾಗಿ ಎಂಜಾಯ್ ಮಾಡಿದ್ವಿ ಈ ಗೇಮ್ನ. ಸೊ ಶೂಟರ್ಸ್ ಆಫ್ ಅವರ್ ಫ್ಯಾಮ್ಲಿ ಅಂತಂದರೆ ಈ ಪುಟ್ಟ ಮತ್ತು ಚಿರಾಗ್ ಬ್ರೋ ಇಬ್ಬರೂ ಒಂದು ಕೂಡ ಮಿಸ್ ಮಾಡ್ದಿರ ಶಾಟ್ ಮಾಡ್ತಾನೇ ಇದ್ದರು. ಸೊ ಅವರಿಬ್ಬರಿಗೂ ಒಂದು ಏನೋ ಅವಾರ್ಡ್ ಕೊಡಬೇಕಿತ್ತು ಶೂಟರ್ಸ್ ಅಂತಂದು. ಆ್ಯಂಡ್ ನಮ್ಮ ಲೋಕಿ ಅಣ್ಣ ಫುಲ್ ಬೆಸ್ಟ್ ಎಂಟರ್ಟೈನರ್, ಮಿಸ್ ಮಾಡೋಂಗಿಲ್ಲ ಅವ್ರನ್ನ. ಯಾವುದೇ ನಾವು ಫ್ಯಾಮಿಲಿ ಟ್ರಿಪ್ಪಲ್ಲೂ ಅವ್ರು ಮಿಸ್ ಮಾಡೋಂಗಿಲ್ಲ. ಸುನಿಯಾನ ಆ್ಯಂಡ್ ಲೋಕಿಯನ ಬೆಸ್ಟ್ ಎಂಟರ್ಟೈನರ್ಸ್, ಇವರಿಬ್ಬರು ಬೆಸ್ಟ್ ಶೂಟರ್ಸ್. ಸೊ ಇದು ಒಂದು ಆ್ಯಕ್ಚುಲಿ ಮೂವಿ ಸೀನ ರೀಕ್ರಿಯೇಟ್ ಮಾಡಿದ್ವಿ. ಯಾರನ್ನ ಗೆಸ್ ಮಾಡೋಕ್ಕಾಗತ್ತೆ ಅಂತಂದರೆ ದಯವಿಟ್ಟು ಗೆಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ವೆರಿ ವೆರಿ ಈಸಿ ಗೆಸ್ ಮಾಡೋದು. ಸೊ ಗೆಸ್ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಳ್ಳಿ. ಆ್ಯಂಡ್ ಆಲ್ಮೋಸ್ಟ್ 4:35 ಆಗಿತ್ತು. ಸ್ಟಿಲ್ ನಾವು ಪೂಲಲ್ಲೇ ಇದ್ವಿ. ಸೊ ಕೊನೆಗೂ ಪೂಲ್ಗೆ ಒಂದು ಟಾಟಾ ಬೈ ಬೈ ಹೇಳೋಣ ಅಂತ ಟಾಟಾ ಬೈ ಬೈ ಅಂತ ಹೇಳಿ ಮತ್ತೆ ನಾವು ರಿಫ್ರೆಶ್ ಆಗಕ್ಕೆ ಹೋದ್ವಿ. ಸ್ನ್ಯಾಕ್ಸ್ ಟೈಮ್. ಬಿಸಿ ಬಿಸಿ ಬಜ್ಜಿ, ಮೆಣಸಿನ್ಕಾಯಿ ಬಜ್ಜಿ. ಓ ಹೀರೆಕಾಯಿ ಕುಡಿಯಿದಿ ಅಂತೆ. ಇದು ನೋಡಿ ಬರ್ತಾರೆ ಬಾಯ್, ಇದನ್ನು ಸರ್ವ್ ಮಾಡ್ತಾ ಇದಾರೆ. ಕಾಫಿ, ಟೀ, ಬಿಸಿ ಬಿಸಿ. ಅರೆ ಎತ್ಕೊ ಬಜ್ಜಿ ತಿನ್ನು. ಯಾಕಮ್ಮ ಎತ್ಕೊಂಡು ತಿನ್ನು. ಕಾಫಿ ಅಣ್ಣನ್ ಕೇಳೋ ಹೇಳ್ತಾರೆ. ಹಾಯ್. ಸೊ ಈವ್ನಿಂಗ್ ವಾಕ್ ಹೋಗ್ತಾ ಇದೀವಿ. ಸ್ನ್ಯಾಕ್ಸ್ ಏನು ತಿಂದ್ರಿ? ಚಿಕನ್ನು, ಆಮೇಲೆ ನಾವು ಚಿಕನ್ ತಿಂದ್ವಿ ಆ್ಯಕ್ಚುಲಾಗಿ. ಸ್ನ್ಯಾಕ್ಸ್ ನಾನು ಕೇಳಿದ್ದು ಕಾಫಿ ಮತ್ತೆ ಬಜ್ಜಿ. ಎಸ್, ಬಿಸಿ ಬಿಸಿ ಕಾಫಿ. ಎಸ್, ಫ್ರೆಂಚ್ ಫ್ರೈಸ್ ತಿಂದ್ರಾ? ಓ ಬಿಸಿ ಬಂದು 3 ಪ್ಲೇಟ್ ತಿಂದ್ವಿ, ಹಾಕ್ಬಿಟ್ರಿ ನನಗಳ. ಸೊ ನೋಡಿ ವಾಕ್ ಹೋಗ್ತಾ ಇದಾರೆ ನೋಡಿ. ಫುಲ್ ಕಾಫಿ ಒಳಗಡೆ ಸೊ ನೋಡಿದ್ರಲ್ಲ, ಚೆನ್ನಾಗಿ ರಿಫ್ರೆಶ್ ಆಗಿ ಸೂಪರಾಗಿ ಒಂದು ಸ್ನ್ಯಾಕ್ ಎಲ್ಲ ತಿಂದು ಕಾಫಿ ಟೀ ಎಲ್ಲ ಕುಡಿದು ಈಗ ಆರಾಮಾಗಿ ನಮ್ಮ ದೊಡ್ಡಪ್ಪ ನೋಡಿ ಎಷ್ಟು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊತಾ ಇದ್ದಾರೆ. ಸೊ ಈಗ ನಾವೆಲ್ಲ ಒಂದು ಕಾಫಿ ಪ್ಲಾಂಟೇಶನ್ ವಾಕ್ ಮಾಡ್ಕೊಬರೋಣ ಅಂತ ಹೋಗ್ತಾಯಿದ್ವಿ. ಸನ್ಸೆಟ್ ಆಗ್ತಾಯಿತ್ತು ಆ್ಯಂಡ್ ಕೂಲ್ ಆ್ಯಂಡ್ ಕಾಮಾಗಿತ್ತು ಕ್ಲೈಮೇಟ್. ಸೊ ನೇಚರ್ನ ಎಲ್ಲ ಎಂಜಾಯ್ ಮಾಡಿಕೊಂಡು ಬರೋಣ ಅಂತ ಇವಾಗ ಒಂದು ವಾಕ್ ಹೋಗ್ತಾಯಿದ್ವಿ. ಏನ್ ದೊಡಮ್ಮ, ನಮ್ಮ ದೊಡಮ್ಮ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬರಲಿಲ್ಲ. ಏನು ಮಾಡಿ ಪೂಜೆ ಬಲಂತ ಮಾಡ್ತಾ ಇದ್ದೆ. ನಿಮ್ಮ ಅತ್ತೆ ನೀನು ಯಾವ ಅತ್ತೆ ಅಲ್ಲಿ ನಮ್ಮ ಅತ್ತೆ ಹುಟ್ಟು ತಲ್ಲಂಟ ಕಟ್ಬಿಟ್ಟು ನೋಡಿ ಮೆಣಸು ಸಿಕ್ಕಿದೆ ಅಲ್ಲಿ. ಖಾರ ಇದೆ ದೊಡಮ್ಮ? ಎಲ್ಲಾರು ಆ ತರ ನೋಡಿರಲ್ಲ.
ನಾವು ತಿನ್ನಿಸ್ತಾము ಎಲ್ಲ ಒಂದು ಹಾಕೊಳ್ಳಿ ಬಾಯಿಗೆ. ಪ್ಲೀಸ್ ತಿನ್ಬಿಟ್ಟು ಹೆಂಗಿದೆ ಮೆಣಸು ಸಿಕ್ಕಿರೋದು ನ್ಯಾಚುರಲ್ ಮೆಣಸು ತಿನ್ನು ನೋಡೋಣ ರೀ. ಖಾರ ನೋಡು, ಅದಾದ್ಮೇಲೆ ಫ್ಲೇವರ್ ನೋಡಿ ಹೆಂಗಿದೆ. ಘಾಟ್ ಥರ ಅಲ್ಲ, ಫುಲ್ ಖಾರ ಸಕ್ಕದಾಗಿದೆ ಪುಟ. ಇನ್ನ ಗಟ್ಟಿ ತರ ಇಲ್ಲ, ಮನೇಲಿ ಸಿಗೋ ತರ ಗಟ್ಟಿಯಾಗಿ ಇದನ್ನ ಕಿತ್ಕೊಂಡಿರೋದ್ರಿಂದ ಸಾಫ್ಟ್ ಇದೆ. ಒಣಗಿಸಿದ್ರೇನೆ ಆಗುತ್ತೆ ನೋಡಿ, ಸಕ್ಕದಾಗಿದೆ. ಇಲ್ಲೆಲ್ಲ ಮೆಣಸಿನ. ಸೊ ಹೊಸ ನೋಡಿದ್ದಂದರೆ ನಾನು ಈ ಮೆಣಸಿನ ಬಳ್ಳಿನೇ, ನಾನು ಇವತ್ತು ಆ ಥರ ಮೆಣಸನ್ನ ಡೈರೆಕ್ಟಾಗಿ ನೋಡಿರಲಿಲ್ಲ. ಸೊ ಅದನ್ನು ನೋಡಿದ್ವಿ. ಸೊ ನೋಡ್ಬೋದಲ್ವ, ನಾವು ನೇಚರ್ಗೆ ಕನೆಕ್ಟ್ ಆಗಿಬಿಟ್ರೆ ನಿಜವಾಗ್ಲೂ ತುಂಬ ಸರ್ಪ್ರೈಸಿಂಗ್ ಆ್ಯಂಡ್ ತುಂಬ ಇನ್ಫಾರ್ಮೇಷನ್ ಕೂಡ ನಮ್ಗೆ ಗೊತ್ತಾಗುತ್ತೆ. ಆ್ಯಂಡ್ ನಾವು ನೋಡದೇ ಇರೋವಂಥದ್ದು, ಎಲ್ಲೋ ದೂರ ಇರ್ತೀವಿ, ಎಲ್ಲೋ ಬೆಳೆಸಿರ್ತಾರೆ, ಹೇಗೋ ಇರುತ್ತೆ. ಸೊ ಅದನ್ನೆಲ್ಲ ಕೂಡ ನಾವು ನೋಡ್ಬೋದು. ಅದೆಲ್ಲ ಒಂಥರ ಎಕ್ಸ್ಪೀರಿಯನ್ಸ್. ಸೊ ನಮ್ಮ ವಾಕ್ ರಿಯಲಿ ತುಂಬ ಚೆನ್ನಾಗಿತ್ತು, ಎಲ್ಲರಿಗೂ ಎಂಜಾಯ್ ಮಾಡಿದ್ವಿ. ಯಾರಿಗೂ ಸುಸ್ತಾಗಲಿ ಬೇಜಾರಾಗಲಿ ಎಂಥದ್ದು ಆಗಲಿಲ್ಲ. ಆರಾಮಾಗಿ ಬಿಟ್ಟಿದ್ರೆ ಇನ್ನೂ ಅಷ್ಟು ವಾಕ್ ಮಾಡಿರೋರು, ಬಟ್ ಸನ್ಸೆಟ್ ಆಗ್ತಾಯಿತ್ತು ಅಂತ ಸ್ಟಾಪ್ ಮಾಡ್ಕೊಂಡ್ವಿ. ಸೊ ನೋಡ್ತಾ ಇದ್ದಾರಲ್ಲ ನಮ್ಮ ವಿಲ್ಲ ಈವ್ನಿಂಗ್ ಟೈಮ್ ಹೇಗೆ ಕಾಣಿಸ್ತಾ ಇತ್ತು ಅಂತ. ಸೊ ಫುಲ್ ಲೈಟ್ಸ್ ಎಲ್ಲ ಹಾಕಿದ್ರು ಆ್ಯಂಡ್ ಈವ್ನಿಂಗ್ ನಮ್ಮ ಎಂಟರ್ಟೈನ್ಮೆಂಟ್ಗೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊತಾ ಇದ್ರು ಲೋಕೇನೆಲ್ಲರೂ. ಸೊ ನಾವು ಸೂಪರಾಗಿ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಹೇಳಲೇಬೇಕು, ನಮ್ಮ ದೊಡ್ಡವರೆಲ್ಲರೂ ನಮ್ಮ ಫ್ಯಾಮ್ಲಿಯಲ್ಲಿ ಜೊತೆಯಲ್ಲಿ ಡ್ಯಾನ್ಸ್ ಮಾಡಿದ್ದನ್ನು ನೋಡಿದ್ದು ನಾನು ಇದೇ ಫಸ್ಟ್ ಟೈಮ್. ತುಂಬ ಮನಸ್ಸಿಗೆ ತುಂಬ ಖುಷಿ ಆಯಿತು. ನಾವು ಯಾರು ದೊಡ್ಡವ್ರು ನೋಡ್ಕೊಂಡು ಡ್ಯಾನ್ಸ್ ಮಾಡೋದನ್ನು ನೋಡ್ಕೊಂಡೇ ನಾವು ಖುಷಿ ಪಟ್ಬಿಟ್ವಿ, ಅಷ್ಟು ಖುಷಿಯಾಗಿತ್ತು. ಅವರಿಷ್ಟು ದಿನ ಜೀವನ ಏನು ಸಾಗಿಸ್ತಾ ಬಂದಿರ್ತಾರೋ ಅದರಲ್ಲಿ ಎಷ್ಟು ಕಷ್ಟಪಟ್ಟಿರ್ತಾರೆ, ನಮ್ಮನ್ನು ಬೆಳೆಸೋದ್ರಲ್ಲಿ, ನಮ್ಮನ್ನು ಸಾಕೋದ್ರಲ್ಲಿ ಎಷ್ಟು ಸ್ಯಾಕ್ರಿಫೈಸಸ್ ಮಾಡಿರ್ತಾರಲ್ಲ. ಬಟ್ ಈ ಟೈಮಲ್ಲಿ ಅವ್ರನ್ನ ಈ ಥರ ಎಂಜಾಯ್ ಮಾಡೋದನ್ನು ನೋಡಿ ತುಂಬಾ ಖುಷಿ ಆಯಿತು. ದೇ ಲಿವ್ಡ್ ಅಪ್ ಟು ದಟ್ ಮೂಮೆಂಟ್ ಅಂತ ಹೇಳ್ಬೋದು. ಅವ್ರು ಸಖತ್ ಎಂಜಾಯ್ ಮಾಡಿದ್ರು. ಅದನ್ನು ನೋಡ್ತಾನೆ ನನಗೆ ತುಂಬ ಖುಷಿ ಆಯಿತು. ಸೊ ಅಷ್ಟೇ ಎಂಜಾಯ್ ಮಾಡಿದ್ರು. ಇಟ್ ವಾಸ್ ರಿಯಲಿ ಆನ್ ಅನ್ಫರ್ಗೆಟಬಲ್ ಟ್ರಿಪ್ ಅಂತ ಹೇಳ್ಬೋದು. ಆ್ಯಂಡ್ ನೋಡಿ ಮಕ್ಕಳಿನ್ನ ಆಟಾಡ್ತಾ ಇದ್ದಾರೆ, ಅವ್ರಿಗೂ ಗೊತ್ತಿಲ್ಲ ಇವಾಗ ಎಂಟರ್ಟೈನ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಅಂತ. ಆ್ಯಂಡ್ ಬಾನ್ ಫೈರ್ ಕೂಡ ಇತ್ತು, ಅದನ್ನು ಕೂಡ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ವ್ಲಾಗ್ನ ಮಿಸ್ ಮಾಡಿದರೆ ಎಂಡ್ವರೆಗೂ ನೋಡಿ. ಮನ ಕುಣಿತು ಒಲವಿನ ಈ ಮಾತಿಗೆ
ಡ್ಯಾನ್ಸು ಮಾಡ್ತಾನದು ಪಾಟೊಂದು ಲೈಟ್ ಇದ್ರೆ ಚೆನ್ನಾಗಿರೋದು. ಸಂಚಲ್ಲಿ ನಗುವೆಂಬಹು ಚಲ್ಲಿ ನಿಂತೆ ಮನದಲ್ಲಿ ಎದುರಾದೆ ಮರೆಯಾದೆ ನೀ ತಂದ ನೋವಿಗೆ ಕೊನೆಯಲ್ಲಿ ಮರದಲ್ಲಿ ನೋಡ್ಬೋದು ಇದು ನಮ್ಮ ಡಿನ್ನರ್. ಚಪಾತಿ, ಕಬಾಬ್, ಮಟನ್ ಸಾರು. ಏನು ಇರುತ್ತೆ ಇರುತ್ತೆ, ನಾಳೆ ಕೂಡ ಇರುತ್ತೆ. ಓ ಚೇರ್ಸ್ ತರಬೇಕಾ? ಒಂದು ನಿಮಿಷ ತಂದೆ. ಟೇಬಲ್ ಕೊಟ್ಟಿರ್ತಾನೆ ನೋಡಿ. ಸೊ ನೋಡೋದ್ರಲ್ಲ, ಅಷ್ಟೆಲ್ಲ ಡ್ಯಾನ್ಸ್ ಮಾಡಿದ್ಮೇಲೆ ಇನ್ನು ಹೊಟ್ಟೆಗೆ ಏನೂ ಹೋಗಿಲ್ಲ ಅಂದರೆ ಸಾಧ್ಯನೇ ಇಲ್ಲ. ಫುಲ್ ಎಲ್ಲರಿಗೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿತ್ತು. ಅಷ್ಟೆಲ್ಲ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಾದ್ಮೇಲೆ ಆ್ಯಂಡ್ ಒಳ್ಳೆ ಡಿನ್ನರ್. ವೆಜ್ ಅವ್ರಿಗೆ ವೆಜ್ ಸ್ಪೆಷಲ್ ಆ್ಯಂಡ್ ನಾನ್ ವೆಜ್ ಅವ್ರಿಗೆ ನಾನ್ ವೆಜ್ ಸ್ಪೆಷಲ್. ಆ್ಯಂಡ್ ಹಾಕಿದ ಬಾನ್ಫೈರ್ ಹತ್ರ ನಾವು ಡ್ಯಾನ್ಸ್ ಆಡೋದು ಮರ್ತೇ ಹೋಗ್ಬಿಟ್ಟಿದ್ವಿ. ಅಲ್ಲೇ ಎಲ್ಲ ಎಂಟರ್ಟೈನ್ಮೆಂಟ್ ಮುಗಿಸ್ಕೊಂಬಿಟ್ವಿ ಆ ಮರದ ಹತ್ರ. ಸೊ ಈಗ ಹೋಗೇ ಕುಡ್ಕೊಂಡು ತಿಂದು ಎಂಜಾಯ್ ಮಾಡಿದ್ವಿ. ಸೊ ದ್ಯಾಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್ ಗೈಸ್. ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಗೈಸ್ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.